ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಭೂಮಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬೆಳಗ್ಗೆ ಏನಪ್ಪ ನೇಚರ್ ತೋರಿಸ್ತಾ ಇದ್ದೀನಿ ಅಂದ್ಕೋಬೇಡಿ. ನಮ್ಮ ಮನೆ ಮುಂದ್ಗಡೆ ತರಕಾರಿ ಎಲ್ಲ ಹಾಕಿದ್ದಾನೆ ನಮ್ಮಣ್ಣ. ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ, ತುಂಬ ಚೆನ್ನಾಗಿ ಬೆಳೆದಿದೆ. ಇದು ಚವಳೆಕಾಯಿ ಅಂತೀವಿ, ಒಂದೊಂದು ಕಡೆ ತುಕ್ಕಡೆಕಾಯಿನೂ ಅಂತಾರೆ. ಅದನ್ನು ಹಾಕಿದ್ದೀವಿ. ಎಷ್ಟು ಗ್ರೀನಾಗಿ ಆಗಿದೆ ನೋಡಿ. ಮಳೆ ಬರ್ತಾ ಇದೆಯಲ್ಲ ದಿನವೂ, ಅದಕ್ಕೋಸ್ಕರ ನೋಡಿ. ಈ ಕಡೆ ಬೆಂಡೆಕಾಯಿನೂ ಹಾಕಿದ್ದಾನೆ, ತುಂಬ ಚೆನ್ನಾಗಿ ಬಂದಿದ್ದಾವೆ. ಮತ್ತು ಹಸಿಮೆಣ್ಸಿಕಾಯಿ ಗಿಡನೂ ಹಾಕಿದ್ದಾನೆ. ಹಸಿಮೆಣ್ಸಿಕಾಯಿ ಬೀಜ ಹಾಕಿದ್ದ, ಚೆನ್ನಾಗಿ ಆಗಿದೆ ನೋಡ್ಬೋದು ನೀವು ಯಾವ ಥರ ಆಗಿದೆ ಅಂತಂದು ಹೇಳ್ಬಿಟ್ಟು. ತುಂಬ ಗ್ರೀನಾಗಿ ಕಾಣಿಸ್ತಾ ಇತ್ತು, ಅದಕ್ಕೆ ಬೆಳಿಗ್ಗೆನೇ ವೀಡಿಯೋನ ಮಾಡ್ಕೋತಾ ಇದ್ದೀನಿ ನೋಡಿ. ಆ ಕಡೆ ಇರೋದು ಮೆಹಂದಿ ಗಿಡ ಅಂತೇಳ್ಬಿಟ್ಟು ಹಾಕಿದ್ದೀವಿ. ಇದು ಬಂದ್ಬಿಟ್ಟು ಸೀತಾಫಲ ಹಣ್ಣಿನ ಗಿಡ. ನಾವು ಹಣ್ಣನ್ನು ತಿಂದ್ಬಿಟ್ಟು ಬೀಜನ ಹಾಕಿದ್ವಿ ನೋಡಿ. ಯಾವ ಥರ ಹಣ್ಣುಗಳೆಲ್ಲ ಆಗಿದಾವೆ ಅಂತೇಳ್ಬಿಟ್ಟು ಸಿಕ್ಕಾಪಟ್ಟೆ ಹಣ್ಣುಗಳೆಲ್ಲ ಆಗಿದೆ ನೋಡಿ. ಈ ಥರ ಕಾಣಿಸುತ್ತೆ ಈ ಕಡೆಯಿಂದ ನೋಡಿದರೆ ಗಿಡ. ನಮ್ಮ ಮನೆ ಮುಂದ್ಗಡೆನೇ ಇದೆ ಗಿಡ. ಈ ಥರ ಪ್ಲೇಸ್ ಇದ್ದಕ್ಕೆ ನಮ್ಮ ಅಣ್ಣ ಎಲ್ಲ ಬೀಜ ಎಲ್ಲ ತೊಗೊಂಬಂದು ಹಾಕಿದ್ದ. ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡ್ಬೋದು ನೀವು. ನಿಮ್ಮ ಮನೆ ಮುಂದ್ಗಡೆನೂ ಪ್ಲೇಸಸ್ ಏನಾರು ಇದ್ದರೆ ಹಾಕ್ಕೊಳ್ಳಿ. ಯಾವುದಾದ್ರೂ ಗಿಡಗಳು ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಮಳೆಗಾಲ ಇದೆಯಲ್ಲ, ಅದಕ್ಕೋಸ್ಕರ ನೋಡಿ. ಹಣ್ಣು ಒಂದು ಗಿಡದಲ್ಲಿ ಸೀತಾಫಲ ಹಣ್ಣು ತುಂಬಾ ಹಣ್ಣಾಗಿತ್ತು, ಅದಕ್ಕೋಸ್ಕರ ಕಿತ್ಕೊಂಡಿದ್ದಾನೆ ನೋಡಿ. ಯಾವ ಥರ ಆಗಿದೆ ಅಂತೇಳ್ಬಿಟ್ಟು. ಎಷ್ಟು ಸ್ವೀಟ್ ಇತ್ತು ಅಂದರೆ ತಿಂದ್ವಿ ನಾವು, ತುಂಬಾ ಸ್ವೀಟ್ ಇತ್ತು. ಇನ್ನು ಸುಮಾರಷ್ಟು ಹಣ್ಣುಗಳೆಲ್ಲ ಇದ್ದಾವೆ, ಕಾಯಿ ಇದ್ದಾವೆ, ಇನ್ನೂ ಹಣ್ಣಾಗಬೇಕು. ಅದರಲ್ಲೇ ಗಿಡದಲ್ಲೇ ಆಗಲಿ ಅಂತೇಳಿ ಬಿಟ್ಟಿದ್ದೀವಿ ನಾವು. ಗಿಡದಲ್ಲೇ ಆದ್ರೇ ತುಂಬ ಸ್ವೀಟಾಗಿರುತ್ತೆ ಅಂತೇಳ್ಬಿಟ್ಟು ಅದರಲ್ಲೇ ಬಿಟ್ಟಿದ್ದೀವಿ. ತುಂಬ ಚೆನ್ನಾಗಿದೆ ಗಿಡ ಮಾತ್ರ. ಮತ್ತು ನಾನು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಮೊಹರಂ ಕೊನೆ ದಿನ, ಅದಕ್ಕೋಸ್ಕರ ನಾವು ದೇವ್ರನ್ನ ನೋಡೋದಕ್ಕೆ ಹೋಗಬೇಕು ಅಂತೇಳ್ಬಿಟ್ಟು ರೆಡಿಯಾಗಿದ್ದೀವಿ. ಈ ಥರ ರೆಡಿಯಾಗಿದ್ದೀನಿ. ಯಾವ ಥರ ರೆಡಿಯಾಗಿದ್ದೀನಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಿಕ್ಕಮ್ಮ ಮತ್ತು ಚಿಕ್ಕಮ್ಮನ ಮಗಳು, ನಮ್ಮ ಅಕ್ಕಂದಿರು ರೆಡಿಯಾಗಿದ್ದೀವಿ ನೋಡಿ. ನಮ್ಮ ಪಾಪು ಯಾವ ಥರ ನೋಡ್ತಾ ಇದ್ದಾನೆ ಅಂತೇಳ್ಬಿಟ್ಟು ನೋಡಿ. ದೇವ್ರು ಯಾವ ಥರ ರೆಡಿ ಮಾಡಿದ್ದಾರೆ ಅಂತೇಳ್ಬಿಟ್ಟು ತುಂಬಾ ಅಲಂಕಾರವಾಗಿ ತುಂಬಾ ಚೆನ್ನಾಗಿ ರೆಡಿ ಮಾಡಿರ್ತಾರೆ ನಮ್ಮೂರಲ್ಲಿ. ಇದು ಮೊಹರಂ ಕೊನೆ ದಿನ. ಮೊಹರಂ ಕೊನೆ ದಿನ ಅಲ್ವಾ, ಅದಕ್ಕೋಸ್ಕರ ಎಲ್ಲರೂ ರೆಡಿ ಆಗಿಬಿಟ್ಟು ಹೋಗಿದ್ವಿ. ನಮ್ಮೂರಲ್ಲಿ ಯಾವ ಥರ ಸೆಲೆಬ್ರೇಷನ್ ಎಲ್ಲ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರನೂ ಶೇರ್ ಮಾಡ್ಕೋತೀನಿ. ತುಂಬಾ ಚೆನ್ನಾಗಾಗುತ್ತೆ ಈ ಹಬ್ಬನೂ. ತುಂಬ ಜನ ಸೇರ್ತಾರೆ, ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತೀವಿ. ಎಲ್ಲ ದೇವರು ಒಂದೇ ಕಡೆ ಬಂದುಬಿಟ್ಟು ಒಳಗೆ ಹೋಗ್ತಾರೆ. ದೊಡ್ಡ ಮಸೂದಿ ಅಂತ ಇದೆ, ಅಲ್ಲೇ ಬಂದುಬಿಟ್ಟು ಹೋಗ್ತಾರೆ ನೋಡಿ. ಯಾವ ಥರ ಅಲಂಕಾರ ಎಲ್ಲ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಎಲ್ಲ ದೇವ್ರನ್ನೂ ತುಂಬಾ ಚೆನ್ನಾಗಿ ಅಲಂಕಾರನ ಮಾಡಿರ್ತಾರೆ. ಎಷ್ಟು ದೊಡ್ಡ ದೊಡ್ಡ ಹೂವಿನರಗಳೆಲ್ಲ ಹಾಕಿರ್ತಾರೆ ನೋಡಿ. ತುಂಬ ಚೆನ್ನಾಗಿ ಆಗುತ್ತೆ ಈ ಹಬ್ಬನೂ ನಮ್ಮೂರಲ್ಲಿ, ಮೊಹರಮ್ಮು ನೋಡಿ. ನಾವು ಕೂಡ ನಿಂತ್ಕೊಂಡು ನೋಡ್ತಾ ಇದ್ದೀವಿ ನೋಡಿ. ಎಷ್ಟೊಂದು ಜನಗಳೆಲ್ಲ ಸೇರ್ಕೊಂಡಿದ್ದಾರೆ ಅಂತೇಳ್ಬಿಟ್ಟು. ತುಂಬಾ ಜನನೇ ಸೇರ್ತಾರೆ ವರ್ಷವೂ. ತುಂಬ ಚೆನ್ನಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಈ ಹಬ್ಬ ನೋಡಿ. ನಾವು ಕೂಡ ವೀಡಿಯೋನ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಫೋಟೋಸ್ನೂ ತಕ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದ್ದು ಫೋಟೋಸನ್ನು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇಲ್ಲಿ ತನಕ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳಕ್ಕೆ